ಮಸಾಲ, ಚಿಲ್ಲಿ ಪೌಡ್ರು, ಚಾಟ್ ಮಸಾಲ, ಸಾಲ್ಟು ಉದುರಿಸ್ಬಿಟ್ಟು ಇದ್ರ ಮೇಲೆ ಲೇಡೀಸ್ ಅಂಡ್ ಜೆಂಟಲ್ ಗೈಸ್, 2 ನಿಮಿಷದಲ್ಲಿ ಬದನೆಕಾಯಿ ಫ್ರೈ ಮಾಡುವ ವಿಧಾನ ಇಲ್ಲಿದೆ ನೋಡಿ. ಮೊದಲನೇದಾಗಿ ಈ ಬದನೆಕಾಯಿ, ದೊಡ್ಡ ಬದನೆಕಾಯಿನ ತೊಳೆದು ಒರೆಸಿಟ್ಕೊಳ್ಳಿ. ಇದನ್ನು ಬರ್ತಾ ಬೈಗನ್ ಅಂತ ಕರೀತಾರೆ ಹಿಂದಿಯಲ್ಲಿ. ಇದನ್ನು ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. 2 ನಿಮಿಷದಲ್ಲಿ ಪಲ್ಯ ರೆಡಿ ಆಗಿಬಿಡುತ್ತೆ. ಈಗ ಒಂದು ಬಾಣಲಿ ತಗೊಳ್ಳಿ, ಬಾಣಲಿನ ಬಿಸಿ ಆಗಕ್ಕಿಡಿ. ಬಾಣಲಿ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕಿ, ಆ ಎಣ್ಣೆನ ತೆಗೆದ್ಬಿಟ್ಟು ಮತ್ತೆ ಬೇರೆ ಎಣ್ಣೆ ಹಾಕಿ. ಇದರಿಂದ ಬಾಣಲಿಗೆ ಮೆತ್ಕೊಡೋದಿಲ್ಲ. ಕೆಲವೊಂದು ಸರಿ ನಾವು ತೊಳೆದಿರೋ ಬಾಣಲಿಗೆ ಎಣ್ಣೆ ಬಿಸಿ ಆದಮೇಲೆ ಬಜ್ಜಿ ಬೋಂಡ ಹಾಕ್ತೀವಲ್ಲ, ಅದು ಬಾಣಲಿಗೆ ಮೆತ್ಕೊಂಡ್ಬಿಡುತ್ತೆ. ನೀವು ಎಣ್ಣೆನ ಬಿಸಿ ಮಾಡಿ ತೆಗೆದು ಮತ್ತೆ ಬೇರೆ ಎಣ್ಣೆ ಹಾಕಿದಾಗ ಆ ರೀತಿಯಾಗಿ ಮೆತ್ಕೊಳೋದಿಲ್ಲ. ಈ ಟ್ರಿಕ್ಸ್ನ ನೀವು ಟ್ರೈ ಮಾಡಿ. ಈಗ ಎಣ್ಣೆ ಬಿಸಿ ಆಗ್ತಾ ಇರಲಿ, ನಾವು ಬದನೆಕಾಯಿನ ಕಟ್ ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ದೊಡ್ಡ ಬದನೆಕಾಯಿ ತೊಳೆದು ನಾನು ಕಟ್ ಮಾಡಿ ಇಟ್ಕೊಂಡಿದ್ದು. ಸ್ಲೈಸ್ ಈ ರೀತಿ ಕಟ್ ಮಾಡ್ಕೊಳ್ಳಿ. ಒಮ್ಮೆ ನೋಡ್ಕೊಳ್ಳಿ ಹೇಗೆ ಕಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಒಂದೇ ಸೈಜ್ ಕಟ್ ಮಾಡ್ಕೊಬೇಕು ನೀವು. ನಾನು ಈ ರೀತಿಯಾಗಿ ನೋಡಿ ಒಂದೇ ಸೈಜಲ್ಲಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಬರೀ ಡೀಪ್ ಫ್ರೈ ಮಾಡೋದು, ಇದ್ರ ಮೇಲೆ ಪುಡಿ ಉದಿಸೋದು ಅಷ್ಟೇ. ಏನು ಪುಡಿ ಉದಿಸಿದ್ರೆ ಚೆನ್ನಾಗಿರುತ್ತೆ ಅಂತ ತೋರಿಸ್ತೀನಿ. ಈಗ ಫ್ರೈ ಮಾಡ್ಕೊಂಬೋಣ ನೀಟಾಗಿ. ಇದನ್ನು ಶಾಡೋ ಫ್ರೈ ಬೇಕಾದ್ರೂ ಮಾಡ್ಕೊಬೋದು. ನಾನು ಡೀಪ್ ಫ್ರೈ ಮಾಡ್ತಾಯಿದ್ದೀನಿ. ನಿಮ್ಮ ಅನುಕೂಲ ಅನುಸಾರ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಫ್ರೈ ಮಾಡ್ಕೊಳ್ಳಿ. ಈಗ ಇದು ನೋಡಿ ಕಂದು ಬಣ್ಣಕ್ಕೆ ಬಂದಿದೆ. ಇದನ್ನು ತೆಗೆದು ಇದ್ರ ಮೇಲೆ ಚಿಲ್ಲಿ ಪೌಡರ್, ಮೆಣಸಿನ ಪುಡಿ, ಚಾಟ್ ಮಸಾಲ, ಉಪ್ಪಿನ ಪುಡಿ, ಇವು 3 ಐಟಮ್ ಉದಿಸ್ಬೇಕಾಗಿರೋದು ಅಷ್ಟೇ, ಇನ್ನೇನು ಬೇಕಾಗಿಲ್ಲ. ಪಲ್ಯ ರೆಡಿ ಆಯ್ತಲ್ಲ, 2 ನಿಮಿಷದಲ್ಲಿ ಪಲ್ಯ ರೆಡಿ ಆಗಿಬಿಡುತ್ತೆ ಕಣ್ರಿ. ಈಗ ಈ ರೀತಿಯಾಗಿ ಇದನ್ನು ಜೋಡಿಸ್ಕೊಳ್ಳಿ. ಇದ್ರ ಮೇಲೆ ಪುಡಿ ಉದುರಿಸೋದನ್ನು ನೋಡಿ ನಾನು ಏನೇನು ಹಾಕ್ತೀನಿ ಅಂತ ಅದೇ ರೀತಿಯಾಗಿ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಕೆಲವ್ರಿಗೆ ಈ ಬದನೆಕಾಯಿ ತುಂಬ ಇಷ್ಟ ಆಗ್ಬಿಡುತ್ತೆ. ನನ್ನ ಶ್ರೀಮತಿಗೆ ಬದನೆಕಾಯಿ ತುಂಬ ಇಷ್ಟ. ಈಗ ಇದ್ರ ಮೇಲೆ ನಾನು ಸಾಲ್ಟ್ ಉದುರಿಸ್ತಾ ಇದ್ದೀನಿ. ಸಾಲ್ಟ್ ಉದುರಿಸಿ, ಆಮೇಲೆ ಚಿಲ್ಲಿ ಪೌಡರ್ ಉದುರಿಸಿ, ಚಾಟ್ ಮಸಾಲ ಉದುರಿಸಿವಿ, ಅಷ್ಟೇ ರೆಡಿ ಆಯಿತು. ಸಿದ್ಧವಾಗಿರುವಂಥ ಬದನೆಕಾಯಿ ಫ್ರೈ ಏನಿದೆ, ಬದನೆಕಾಯಿ ಫ್ರೈ ಮತ್ತು ಸ್ವಲ್ಪ ಪುಲ್ಕ ಜೊತೆಗೆ ತಿನ್ಬೋದು, ಹಂಗೆ ಆದರೂ ತಿನ್ಬೋದು. ಫಸ್ಟು ನಾನು ಹಂಗೆ ತಿಂದು ಹೇಳ್ತೀನಿ ಹೆಂಗಿದೆ ಅಂತ. ಇದ್ರ ಮೇಲೆ ನಾನು ನಿಮ್ಗೆ ತೋರಿಸಿದ್ನಲ್ಲ 3 ಮಸಾಲ, ಚಿಲ್ಲಿ ಪೌಡ್ರು, ಚಾಟ್ ಮಸಾಲ, ಸಾಲ್ಟು ಉದುರಿಸ್ಬಿಟ್ಟು ಇದ್ರ ಮೇಲೆ ಬೆಣ್ಣೆ ಬಾಯಿ ತುಂಬ ಅರಳ್ಕೊಂಬಿಡುತ್ತೆ, ಅಷ್ಟು ಚೆನ್ನಾಗಿದೆ. ನಮ್ಮ ಮಿಸ್ಸಸ್ಗೆ ತುಂಬ ಇಷ್ಟ. ಚಪಾತಿ ಜೊತೆಗೆ ತಿನ್ನಿ, ರೈಸ್ ಜೊತೆಗೆ ತಿನ್ನಿ, ನಂಚ್ಕೊಂಡು ತಿನ್ನಿ, ಸಕ್ಕತ್ತಾಗಿರುತ್ತೆ. ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಚಾಟ್ ಮಸಾಲ ನಾನು ತುಂಬ ಚೆನ್ನಾಗಿ ಮಾಡ್ತೀನಿ. ನಿಮ್ಗೆ ಚಾಟ್ ಮಸಾಲ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ. 100 ಕಮೆಂಟ್ ಬಂದರೆ ನಾನು ಚಾಟ್ ಮಸಾಲ ರೆಸಿಪಿ ನಿಮಗೋಸ್ಕರ ತೊಗೊಂಬರ್ತೀನಿ. ಓಕೆ, ರಿಯಲಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನನ್ನ ಚಾನಲ್ನ ಫಾಲೋ ಮಾಡ್ಕೊಳ್ಳಿ ಗಾಯ್ಸ್. ಲೇಡೀಸ್ ಆ್ಯಂಡ್ ಜೆಂಟಲ್ ಗಾಯ್ಸ್, ಥ್ಯಾಂಕ್ ಯು, ಬೈ.